ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಈ ಹೊಸ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಅಮೃತ್ಸರಿಂದ ಚೆನ್ನೈಗೆ ಅಕ್ಕಿ ಲೋಡ್ ಸಿಕ್ಕಿದೆ. ಹಂಗೆ ಪಾಯಿಂಟಿಗೆ ಬರೋಕ್ಕೆ ಹೇಳಿದ್ರು. ಬೆಳಗ್ಗೆ ಗಾಡಿ ಸೈಡ್ ಹಾಕಿದ್ದೆ. ಸೀದಾ ಪಾಯಿಂಟ್ ಸ್ವಲ್ಪ ಗೋಡನ್ ಇದೆ ಅಲ್ವಾ, ಆ ಥರ ಒಂದು ಸ್ವಲ್ಪ ಸಿಂಗಲ್ ರೋಡ್ ಒಳಗೆ ಹೋಗುತ್ತೆ. ಸೀದಾ ಪಾಯಿಂಟಿಗೆ ಲಾಸ್ಟಲ್ಲಿದೆ ಆ ಗೋಡನ್. ಗಿಟ್ಟು ಗಾಡಿನ ಅಕ್ಕಿ ಲೋಡ್ ಅಂತೆ ಚೆನ್ನೈಗೆ ಹೋಗಿದ್ದೆ. ನಾವು ತುಂಬ ದಿನ ಆಯ್ತು ಆ್ಯಕ್ಚುಲಿ. ಎಲ್ಲ ಕಡೆ ಹೋದ್ರು. ಲೋಡ್ ಏನಂದ್ರೆ ಬಾಸ್ಮತಿ ರೈಸ್ 20 kg 3800. 30 ಟನ್ ಲೋಡ್ ಆಗಕ್ಕೆ ಲೇಟ್ ಇದೆ. ತರ್ಪಲೆಲ್ಲ ಮಡಿಚಿಟ್ಟಿದೆ. ಸಾಕಾಗೋಯ್ತು ಬಿಸಿಲಿಗೆ. ಅಲ್ಲೊಂದು ತರ್ಪಲ್ ಹಾಕಿದ್ದೀನಿ. ಮಳೆ ಒಂದು ಅಪರೂಪಕ್ಕೆ ಮಳೆ ಬಂತಂದರೆ ತರ್ಪಲ್ ಎಷ್ಟು ಮಡಿಚಿಟ್ರು ನೀರು ಒಳಗಡೆ ಇದ್ದು ಕೆಲವು ಲೋಡಿಗೆ ಮಳೆ ಹನಿ ನೀರು ಮಾಡಲ್ಲ. ಆ ಥರ ಕಿರಿಕಿರಿ ಸ್ವಲ್ಪ ಇರ್ತದೆ ಎಲ್ಲ ಪ್ರತಿ ಕಂಪ್ನಿಗಳಲ್ಲಿ. ನೋಡಿ, ಗಾಡಿ ಲೋಡ್ ಮಾಡಲಿಕ್ಕೆ ಕೆಳಗೆ ತರ್ಪಲ್ ಹಾಕಿ ಇಟ್ಟಿದ್ದೀವಿ. ಲೋಡ್ ಮಾಡ್ಬೋದು. ಲೋಡು ಚೆನ್ನೈಗೆ ಅಂತ ಹೇಳೋರೆ. ಒಬ್ಬನೇ ಇದ್ದರೆ ಸುಸ್ತಾಗಿ ಹೋಗುತ್ತೆ ತರ್ಪಲ್ ಹಾಕ್ತೀವಿ. ಇವಾಗ ಇಲ್ಲಿ ಲೋಡಿಂಗ್ ಪಾಯಿಂಟಲ್ಲಿ ಮಾತ್ರ ತರ್ಪಲ್ ಹಾಕಕ್ಕೆ ಸಮಸ್ಯೆ ಇರುತ್ತೆ. ಮತ್ತೆ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ಏನು ಒಂದು ತರ್ಪಲ್ ಆರ್ಡರ್ ಮಾಡಿದ್ವಿ. ಈಗ ಒಂದು ಬರ್ತಾ ಇದೆ, ಬಂದು ಕಾಲ್ ಮಾಡ್ತಾರೆ. ನಮ್ದು ಎಂಥ ಟೈಮ್ ನೋಡಿ, ಅಕ್ಕಿ ಮೇಲೆ ತುಳಿದಾಡೋ ಪರಿಸ್ಥಿತಿ. ಕೆಲಸಗಳು ಹೆಂಗಿದ್ರೆ ಹಿಂಗೆ ಮಾಡೋಕ್ಕಾಗಲ್ಲ. ಈ ಸ್ವಲ್ಪ ನೀರು ನಿಲ್ಲಲ್ಲ, ಅಲ್ಲಿ ತರ್ಪಲ್ ಹಾಕ್ಬಿಡ್ತೀನಿ. ಎಷ್ಟು ತರ್ಪಲ್ ಅಂದ್ರೆ 5 ತರ್ಪಲ್ ಮಡಿಸಿ ಸಾಕಾಗ್ತೀನಿ. ಇದೊಂದು ಅಲ್ಲಿಟ್ಟು ಅದನ್ನು ಹಾಕ್ತೀನಿ. ಅಷ್ಟು ಇದು ಅಕ್ಕಿ, ಇದು ಬಾಸ್ಮತಿ ಅಕ್ಕಿ. ಚೆನ್ನಾಗಿ ನೋಡು, ಅಕ್ಕಿ ಮೇಲೆ ಥೋಡಿ ಪರಿಸ್ಥಿತಿ ಇಲ್ಲಿ ಹೊಡಿಸ್ತದೆ ನೋಡಿ. थोड़ा ऊपर करो. हाँ, ये 400 रुपये को और खींचो, और खींचो. बस ಫೈನಲಿ ಗಾಡಿ ಲೋಡ್ ಆಯ್ತು. ನಾವು ತರ್ಪಲ್ ಹಾಕೊಂಡು ಸುಸ್ತಾಗೋಷ್ಟು ತರ್ಪಲ್ ಹಾಕೊಂಡು ಓಕೆ. ನೈಟ್ ಊಟಕ್ಕೆ ಅಲ್ಲೇ ಕ್ಯಾಂಟೀನ್ ಇತ್ತು, ಸಮಸ್ಯೆ ಇರಲಿಲ್ಲ. ನಾವೀಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಅಮೃತ್ಸರ್. ನೋಡಿ, ಇಲ್ಲಿಂದ ಪಾಕಿಸ್ತಾನ ಬಾರ್ಡ್ರಿಗೆ ಒಂದು 30 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ಗಾಡಿ ಲೋಡ್ ಆಗಿ ನಿಂತಿದೆ ನೋಡಿ. ನಿನ್ನೆ ನೈಟ್ ಲೋಡ್ ಆಗಿ ತರ್ಪಲೆಲ್ಲ ಹಾಕಿ ಇಟ್ಟಿದ್ದೇವೆ. ಈಗ ಮಧ್ಯಾಹ್ನ ಬಿಲ್ ಕೊಡ್ತಾರಂತೆ, ಮತ್ತು ಮಧ್ಯಾಹ್ನ ಹೊರಡೋ ಪ್ಲ್ಯಾನ್ ಇದೆ. ಅಂಡರ್ ಲೋಡ್ ಬಂದಿದೆ ಆ್ಯಕ್ಚುಲಿ. 30 ಟನ್ ಬಂದಿದೆ ಮಾಲ್ ಅಕ್ಕಿ ಲೋಡ್. ಅಮೃತ್ಸರಿಂದ ಸೀದಾ ಚೆನ್ನೈ 2600 ಚಿಲ್ಲರೆ ಕಿಲೋಮೀಟರ್ ಇದೆ. ಪಾಸ್ ಆಗ್ಬೇಕು. ನೋಡುವ ಎಷ್ಟು ದಿವಸ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತು ಸೋಮವಾರ ಆ್ಯಕ್ಚುಲಿ. ನಿನ್ನೆ ಭಾನುವಾರ ಲೋಡ್ ಆಗಿ ನಿಂತಿದೆ. ಇವತ್ತು ಮಧ್ಯಾಹ್ನ ಮೇಲೆ ಬಿಲ್ ಕೊಟ್ಟು ಕಳಿಸ್ತಾರೆ. ನೋಡೋಣ, ಬಿಲ್ ಕೇಳಿ ಬರೋದು. ಬ್ಯಾಂಕಿಗೆ ಒಂದು ಲಪಡ ಇದೆ, ಅದೊಂದು ಕ್ಲಿಯರ್ ಆಯ್ತು ಅಂದರೆ ಮುಗೀತು. ಗಾಡಿದು ಎಲ್ಲ ಸಮಸ್ಯೆಗಳು. ಹಿಂದೆ ಹಿಂಗೆ ನೋಡ್ಕೊಂಡಿದ್ದೀನಿ ಅಂಡರ್ ಲೋಡ್ ಅಂತೇಳಿ. ಗಾಡಿ ಲೋಡ್ ಆಗಿ ಪಾಸ್ ಬಿಲ್ ಕೊಟ್ಟಾಗ ನೋಡಿ ನೋಡ್ತೀನಿ. क्या नाम है आपका? मेरा नाम क्या है? यल्लप्पा. यल्लप्पा.
ಪ್ರೂಫಿಗೆ ಸೈನ್ ಎಲ್ಲ ತೊಗೊಂಡು ಆಮೇಲೆ ಒಂದು ಫೋಟೋ ತೆಗೆದ್ರು ಗಾಡಿ ಮುಂದೆ ನಿಲ್ಲಿಸಿ. ಹಂಗೆ ಪೋಸ್ ಕೊಟ್ಟು ಫೋಟೋ ತೆಗೆದು ಮತ್ತೆ ಗಾಡಿ ತೆಗೆದೆ, ಗೇಟ್ ತೆಗೆದ್ರು. ಫೋಟೋ ತಗೊಂಡ್ರು. ಹಂಗೆ ಹೊರಡು ಮುಂಚೆ ಆ ಟೆಂಪಲ್ಗೆ ಹೋಗಿ ಊಟ ಮಾಡಿ ಹೋಗಿ ಅಂತ ಹೇಳಿದರು ಸೆಕ್ಯೂರಿಟಿ ಗಾರ್ಡ್. ಎಲ್ಲ ಡ್ರೈವರ್ಗಳು ಅಲ್ಲಿಗೆ ಹೋಗ್ತಾರೆ. ಸ್ವಲ್ಪ ತಲೆಗೆ ಅವರು ಪಂಜಾಬಿ ಶೈಲಿದು ಒಂದು ಇದೆ ಅಲ್ವ, ಹಂಗೆ ಒಂದು ಟವೆಲ್ ಕಟ್ಕೊಂಡು ಹೋಗಬೇಕು ಪಂಜಾಬಿಯಲ್ಲಿ. ಹಂಗೆ ಹೋದರೆ ಮುಖ ನೋಡ್ತಾರೆ. ಪಂಜಾಬಿ ಅವ್ರ ಮಂದಿರ ಇದೆ ಇಲ್ಲಿ. ನಿನ್ನೆ ಸಹ ಊಟ ಇತ್ತು, ಇವತ್ತು ಊಟ ಇದೆ. ಇಲ್ಲಿ ಡೈಲಿ ಊಟ ಇರುತ್ತೆ ಆ್ಯಕ್ಚುಲಿ. ಹಂಗೆ ನಾವು ಊಟ ಮಿಸ್ ಮಾಡ್ಕೊಳ್ಳೋ ಅಂತೀವಿ. ಬಂದೆ ರೊಟ್ಟಿ, ದಾಲು, ರೈಸು ಮತ್ತು ಪಾಯಸ. ತಲೆಗೇನ ಕಟ್ಕೊಂಡು ಹೋದರೆ ತಲೆನೇ ಕಟ್ಸ್ಕೊಳ್ಳಲ್ಲ, ಸರಿಯಾಗಿ ಗಟ್ಟಿಯಾಗಿ ಊಟ ಮಾಡಿ ಹೋಗ್ಬೋದು. ಹಂಗೆ ಮಾಡಿದೆ ನಾನು. ಊಟ ಮಾಡೋಕ್ಕೆ ತಲೆಗೆ ಒಂದು ಕಟ್ಕೊಂಡು ಹೋಗೇಬಿಟ್ಟೆ. ಜೈನ ಯಾವ ಟೆಂಪಲ್ ಅಂತೂ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾನು ಆ ಟೆಂಪಲ್ ಹೆಸರು ಓದುವಷ್ಟು ಪುರ್ಸೋತಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಓದೋಕ್ಕಲ್ಲ, ಇಂಗ್ಲೀಷಲ್ಲಿ ಬರೆದಿರಲ್ಲ, ಅವ್ರವ್ರ ಭಾಷೆಯಲ್ಲಿ ಬರೆದಿರುತ್ತೆ. ಹಂಗೆ ನಾವು ಅವ್ರ ಅಕ್ಷರಗಳನ್ನ ಓದೋಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ಮಧ್ಯಾಹ್ನ ಹೊರಡಬೇಕು, ಊಟ ಮಾಡಿ ಟೆಂಪಲ್ ಮುಂದೆ ಹೊರಡಬೇಕು. ಇದೇ ನೋಡಿ, ಇದೇ ಮಂದಿರದಲ್ಲಿ ಬಂದು ಊಟ ಮಾಡಿದ್ದು. ಅಮೃತ್ಸರ್ ಬೈಪಾಸ್ ಅಲ್ಲಿ ಊಟ ಮಾಡಬೇಕು. ಹಂಗೆ ಊಟ ಮಾಡಿ ಗಾಡಿ ತೆಗಿತಾ ಇದೆ. ಟೆಂಪಲ್ ಯಾವುದಾದ್ರೇನು ಬಂದವರಿಗೆ ಹೊಟ್ಟೆ ತುಂಬೋದು ಇಂಪಾರ್ಟೆಂಟು ಟೆಂಪಲಿಗೆ. ಹಂಗೆ ಹೋಗಿ ನಾನು ಕೈ ಮುಗಿದು ಹೊಟ್ಟೆ ತುಂಬಿಸ್ಕೊಂಡು ಬಂದೆ. ಮಧ್ಯಾಹ್ನ ಗಾಡಿ ತೆಗೆದೆ. ಮುಂದೆ ಒಂದು ಸರ್ಕಲ್ ಬರುತ್ತೆ, ಬೈಪಾಸಿಂದ NH ರೋಡಿಗೆ ಹತ್ಕೋಬೇಕು. ಈಗ ಚೆನ್ನೈಗೆ ಹೋಗೋ ದಾರಿ ಬೇರೆ ಇದೆ, ನಾಗ್ಪುರ್ ಮೇಲೆ ಹೋಗ್ಬೇಕು. ಇಲ್ಲಿಂದ ಡೈರೆಕ್ಟ್ ಆಗ್ರಾಕ್ಕೆ ಹೋಗಿ, ಆಗ್ರಾದಿಂದ ಬೈಪಾಸಿಂದ ಸೀದಾ ಗೌಲಿಯರ್ ರೋಡ್ ಇಟ್ಕೊಂಡು ಅಲ್ಲಿಂದ ಸೀದಾ ನಾಗ್ಪುರಿಂದ, ಅಲ್ಲಿಂದ ಡೈರೆಕ್ಟ್ ಹೈದರಾಬಾದಿಂದ ರಿಂಗ್ ರೋಡ್ ಇಂದ ಡೈರೆಕ್ಟ್ ಚೆನ್ನೈ. Continue straight past bypass Mumbai Amritsar Road, Tarn Taran onto Barnala, Amritsar bypass road. Continue straight past Jhabhal Chowk, bypass Moga Amritsar Road, Taran Taran onto Barnala, Amritsar bypass road. ಅದೊಂದು ರೈಟ್, ಒಂದು ಲೆಫ್ಟ್. ಒಂದು ಸ್ವಲ್ಪ ಇಲ್ಲಿ ರೋಡ್ ಕೆಲಸ ಆಗ್ತಾ ಇದೆ. In 200 meters, turn right onto Guru Tegh Bahadur Avenue, road number 3. ನೋಡುವ, ಡೆಲ್ಲಿ ಬೈಪಾಸ್ ಹತ್ಕೊಳ್ಳೋ ಫಸ್ಟ್. ಆಮೇಲೆ ಇಲ್ಲಿ ಒಂದು ಸಣ್ಣ ಸಿಟಿ ಬರುತ್ತೀವಿ, ಅದರಿಂದ Turn right ಬೈಪಾಸ್. onto Guru Tegh Bahadur Avenue, road number 3. Then turn left. ಗಾಡಿಗಳು ಹೋಗ್ತಾರೆ, ರೋಡ್ ಕೆಲಸ ಆಯ್ತು. ಕೂಲೆಂಟ್ ತಂದಿದ್ದೆ, ಮತ್ತೆ 1, 2, 3, 4 ಬ್ಯಾಟ್ರಿ ನೀರು ತಂದಿದ್ದೆ. ಕೂಲೆಂಟ್ ಈಗ ಇರೋ ನೀರನ್ನ ತೆಗಿ ಖಾಲಿ ಮಾಡ್ತಾ ಇದ್ದೆ ನೋಡಿ. ಇರೋ ನೀರು ಖಾಲಿ ಆಗ್ತದೆ, ಅದಕ್ಕೆ ಕೂಲೆಂಟ್ ಹಾಕಿ ಹೋಗ್ಬೇಕು. ಡೀಸೆಲ್ ಹಾಕ್ಸೋಕೆ ಬಂದೆ, 12,000 ಡೀಸೆಲ್ ಹಾಕಿಸ್ತೀನಿ. 12 ಇಲ್ದರೆ 13,000 ನೋಡ್ತಾನೆ ಮಾಡಿ ಎಷ್ಟು ಹಾಕ್ಸೋದು. ಟ್ಯಾಂಕಲ್ಲಿ ಡೀಸೆಲ್ ಬೇರೆ ಇದೆ. ಮಂಗೆ ಏನು 850. ರೈಟ್ ಇದೆ ಅಂತ ನೋಡ್ಕೊಂಡ್ರೆ 14,000 ಅಮೌಂಟ್ ಹಾಕ್ತಾರೋ ನೋಡಿ. ಈಗ ಚೆನ್ನೈಗೆ ಎಷ್ಟು ನೈಟ್ ತೊಗೊಳುತ್ತೆ ಅಂತ ನೋಡಬೇಕು. ನಿಮ್ಮ ಪ್ರಕಾರ ಕರೆಕ್ಟಾಗಿ ಅದು ಏನಾದರೂ ರೋಡಲ್ಲಿ ಕೆಲಸ ಬಂತಂದರೆ 5-6 ದಿನ ಆಗ್ಬಿಡುತ್ತೆ. ಅದೆಲ್ಲ ಬೇರೆ ಹೋಗ್ಬಿಡುತ್ತೆ. ರನ್ನಿಂಗ್ ರೋಡಲ್ಲಿ ಸಿಚುವೇಶನ್ ಬೇರೆ ಇತ್ತು ಅಂದರೆ ಸ್ವಲ್ಪ ಇನ್ನೊಂದು ದಿನ ಇಲ್ಲ 1-2 ದಿನ, 1 ದಿನ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ರೋಡಲ್ಲಿ ಕೆಲಸ ಬಂತಂದರೆ.
ಅದೊಂದು ಸಮಸ್ಯೆ. ಅದು ಬಿಟ್ಟರೆ ಖಾಲಿ ರನ್ನಿಂಗ್ಗೆ ಅಂತಿದ್ರೆ ನಾವೊಂದು ಟೈಮ್ ಇಟ್ಕೊಂಡು ಹೋಗ್ಬಿಡ್ತೀವಿ. ಹೈದ್ರಾಬಾದ್ ಒಂದು ಪಾಸ್ ಆಗಬೇಕು. ಸ್ವಲ್ಪ ಎಲ್ಲ ಮಿಡ್ಲಿ ಚೋರುಗಳ ಸಮಸ್ಯೆ, ಎಲ್ಲೆಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಆ್ಯಕ್ಚುಲಿ ಅವರು ಟಾಯ್ಲೆಟ್ ಗಿಲೆಟ್ ವ್ಯವಸ್ಥೆ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದರು. ದಾಬಾದಲ್ಲಿ ನೋಡಿ ಗಾಡಿ ಅಲ್ಲಿ ಸೈಡ್ ಹಾಕಿದ್ದು, ಅಲ್ಲಿ ಗಾಡಿ ಸೈಡ್ ಹಾಕಿ ಇಲ್ಲಿ ಬಂದು ನೋಡುವಾಗ ನೀರು ನೋಡಿ ಯಾವ ಥರ ಇರುತ್ತೆ. ಅನ್ಲಿಮಿಟೆಡ್ ಫುಲ್ ಬಿಟ್ಬಿಟ್ಟಿದ್ದಾರೆ ನೀರು. ಸ್ನಾನ ಮಾಡಿದವ್ರು ಮಾಡೋ ಒಂದು ಪಂಜಾಬಿ, ಯಾಕಂದರೆ ಆಲ್ಟ್ ಆದರೆ ಊಟಕ್ಕೆ ಇಲ್ಲೇ ಮಾಡ್ತೇವಲ್ಲ, ಆಲ್ಟ್ ಗಾಡಿ ನಿಲ್ಲಿಸಿ ಸ್ನಾನಗಿನ ಮಾಡಿದ ಜಾಗದಲ್ಲಿ ಊಟ ಮಾಡುವಂಥ ಫೀಲೇ ಬರೋದು ಆ್ಯಕ್ಚುಲಿ. ಅದಕ್ಕೆ ಒಮ್ಮೊಮ್ಮೆ ಹೋಗಿ ಸುಮ್ಮನೆ ಸ್ನಾನ ಮಾಡಿ ಹೊರಡಲ್ಲ. ಊಟ ಮಾಡೋದಿದ್ರೆ ಮಾತ್ರ ಸ್ನಾನಗಿನ ಮಾಡಿ ಹೊರಡ್ತೇನೆ. ಹಂಗೆ ಈಗ ಊಟ ಮಾಡಲ್ಲ, ಚಹಾ ಕುಡಿದು ಹೋಗ್ತೀನಿ. ಈಗ ಊಟ ಟೈಮ್ ಅಲ್ಲ. ಅಂತ ನೋಡಿ नाम भाई साहब नाम डॉक्टर सिंह. ಗಾಡಿಯವರು ಇಲ್ಲೇ ಲೋಕಲ್, ಇಲ್ಲೇ ನಿಂತು ಮಾತಾಡ್ತಾ ಇದ್ದಾರೆ. ನಾ ಚಹಾ ಕುಡ್ಕೊಂಡು ಹೋಗ್ಬೇಕು. ಚಹಾ ಕುಡಿದು ಈಗ ಸೈಲೆಂಟ್ ಒಂಥರ ಮಾತಾಡ. ಹಾ ಬೈ बंदा नहीं, मैं अकेले हूँ. मिलता नहीं है भाई. बिल्कुल अकेला क्या करेगा. बड़ा गाड़ी मिल गया, बंदा नहीं मिलता. छोटा गाड़ी में 3-3 4-4 बैठ जाता. बराबर. अब इतना उम्र का था, एक आदमी नहीं मिलता. जब हम जवानी में था 2 गाँव से घूमने वाला आ गया, 3 दूसरा आ गया, 5 आदमी. बिल्कुल भाई. ಇಷ್ಟಪಟ್ರಂದ್ರೆ ಮೇ ಬೋಲೆಗ ಬೈ, ಇವ್ರು ನಂಗೆ ಏನು ಹೇಳಕ್ ಇಷ್ಟಪಟ್ರಂದ್ರೆ, ರೋಡಲ್ಲಿ ಅಕ್ಕಿ ಲೋಡ್ ಆಗಿದೆ ಅಂತೇಳಿ ಯಾವತ್ತು ಯಾರಿಗೆ ಹೇಳಕ್ ಹೋಗ್ಬೇಡ. ನಂಗೆ ಕೇಳಿದ್ರು ಅವ್ರು ಏನು ಲೋಡ್ ಅಂತ, ನಾ ಅಕ್ಕಿ ಲೋಡ್ ಅಂತ ಹೇಳಿಲ್ಲ. ಆದ್ರೂ ಅವರು ಕಂಡಿಡಿದ್ರು, ಇಲ್ಲೇ ಪಂಜಾಬ್ ಅಲ್ಲೇ ಲೋಡ್ ಆಗಿರೋದ್ರಿಂದ ಇವ್ರು ಕಂಡಿಡಿದ್ರು ಇದು ಅಕ್ಕಿ ಲೋಡ್ ಅಂತ ನಮ್ಗೆ ಗೊತ್ತಾಗುತ್ತೆ ಇಲ್ಲೇ ಅವ್ರಿಗೆ. ಆದ್ರೆ ಹೊರಗಡೆ ಬೇರೆ ಸ್ಟೇಟ್ಗೆ ಹೋಗಿ ದಾಬಾದಲ್ಲಿ ಇದ್ದಾಗ ಹೇಳಕ್ ಹೋಗ್ಬೇಡ ಲೋಡ್ ಏನು ಅಂತ ಹೇಳಿ, ಚೋರಿ ಆಗುತ್ತೆ ಅಂತ. ಇವ್ರು ಯಾರ ಅಂದ್ರೆ ಆ ಗಾಡಿ ಡ್ರೈವರ್. ಸ್ವಲ್ಪ ಅವ್ರದೊಂದು ಏನೋ 1-2 ಕಿವಿ ಮಾತು ನನಗೆ ಅವ್ರು ಏನೋ ಹೇಳ್ಬೇಕಂತ ಅನ್ಕೊಂಡಿದ್ರೆ ಏನೋ ನಂಗೆ ಹೇಳಿದ್ರು ಅವರು. मैं निकलेगा भाई, मैं नहीं रुक रहा. हाँ भाई. आप इधर टूल पर्ची आ जाता है, इसके सामने लगा लो. ये सोना है दुकान का. आपकी और होटल में भी तो बाहर कोई बराबर. तो आपका बाहर का गाड़ी वाला होटल वाला ಈ 10 ಕಾಲ ಆಯ್ತು ಗಂಟೆ. ಅದಕ್ಕೆ ನಾನು ಏನಾದ್ರು ರೈಸ್ ತಿಂದು ಏನಾದ್ರು ಹೋಗುವ ಅಂತೇಳಿ ನಿಂತಿದ್ದೆ ನೋಡಿ. ಒಂದು ಸರ್ಕಲ್ ಬಂತ ರನ್ನಿಂಗ್ ನೂಡಲ್ಸ್ ತಿಂತ ನೋಡಿ. ನೂಡಲ್ಸ್ ತಿಂದು ಹೋಗ್ಬೇಕು. ಬೆಳಗಿನ ಶುಭೋದಯ. ಮಿಡ್ಲ್ ಒಂದ್ 2 ಗಂಟೆ ಮಲ್ಕೊಂಡಿದ್ದೆ ಸೈಡ್ ಹಾಕಿ. ಆದ್ಮೇಲೆ ನಿದ್ದೆ ಎಲ್ಲ ಆಗ್ಬಿಡ್ತು. ಅದಾದ್ಮೇಲೆ ಎದ್ದು ಗಾಡಿ ಸ್ಟಾರ್ಟ್ ಮಾಡಿದ್ರು, ನಿಲ್ಸಿಲ್ಲ. ಈಗ ಬೆಳಗ್ಗೆ 6 ಗಂಟೆ ಆಗಿದೆ. ಪಂಜಾಬ್ ಪಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಡೈರೆಕ್ಟ್ ಇಲ್ಲಿ NH ರೋಡ್ ಹತ್ತಿದ್ದೀನಿ. ಈಗ ಅಲ್ಲಿ ತನಕ ಸ್ಟೇಟ್ ರೋಡಲ್ಲಿ ಬಂದು ಇಲ್ಲಿಂದ ಒಂದು ಅಮೃತ್ಸರ್ ಇಂದ ಒಳಗಡೆ ಬಂದು ಸಂಗ್ರೂರಿಗೆ. ಬನ್ನಿ, ಬೆಳಗ್ಗೆ ಆಗುವೊಳಗೆ ಹೆಂಗಾದ್ರು ಡೆಲ್ಲಿ ಮುಟ್ಟುವ. ಪಂಜಾಬ್ ದಾಟಿ ಪಂಜಾಬ್ ಪಾಸ್ ಆಗುತ್ತೆ. ಪಂಜಾಬ್ ಅಲ್ಲ, ಹರಿಯಾಣದಲ್ಲಿ ಡೆಲ್ಲಿ ಬೆಳಗಿನ ಜಾವದಲ್ಲಿ ಡೆಲ್ಲಿ ರಿಂಗ್ ರೋಡ್ ಅಲ್ಲಿ ನಿಂತ್ರೆ ನಡೆಯುತ್ತೆ. ಮತ್ತೆ ಬೆಳಗ್ಗೆ ಮಧ್ಯಾಹ್ನ ಹೋದ್ರೆ ಆಗುತ್ತೆ. ನಾವು ಹೇಗಾದ್ರೂ ಮಾಡಿ ಡೆಲ್ಲಿ ಹೋಗ್ಲೇಬೇಕೀಗ. 150 ಕಿಲೋಮೀಟರ್ ಕಾರ್ ಆಗಿದೆ. 7, 8, 9, 10 ರಿಂದ 11 ಗಂಟೆ ಒಳಗೆ ಡೆಲ್ಲಿ ಮುಟ್ಬೋದು. ಆಕ್ಚುಲಿ ಈಗ ಈ ತರ ಇದೆ. ಬಸ್ಸಿಲ್ ಯಾವಾಗ ಬರುತ್ತೆ, 8 ಗಂಟೆ ಬರುತ್ತೆ ಗೊತ್ತಿಲ್ಲ. ವಾಪಸ್ ನಿದ್ದೆ ಬೇರೆ ಬರ್ತಾ ಇದೆ ನನಗೆ. ಬೇರೆ ನಿದ್ದೆ ಬೇರೆ ಬರ್ತದೆ, ಗೊತ್ತಾಗಲ್ಲ ಯಾವಾಗ ನಿದ್ದೆ ಬರೋದು. ಹೈವೇ ಇದೆ, ಹಾಡು ಕೇಳಿದ್ರು ಬೇಜಾರು.